ಸ್ನೇಹಿತರೆ ನಮಸ್ಕಾರ. ಸಾಲು ಸಾಲು ಕಷ್ಟಗಳು, ಸಮಸ್ಯೆಗಳ ಸುರಿಮಳೆ, ಉದ್ಯೋಗ ವ್ಯವಹಾರಗಳಲ್ಲಿ ಸವಾಲುಗಳು, ಮನೆಯಲ್ಲಿ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು, ಹಣಕಾಸು ವ್ಯವಹಾರಗಳಲ್ಲಿ ನಷ್ಟಗಳು, ಕಷ್ಟಗಳು. ಏನು ಮಾಡಿದ್ರು, ಏನು ಮಾತಾಡಿದ್ರು ತಪ್ಪು, ಏನು ಮಾಡಿದ್ರು ಒಂಥರ ಈ ಬೆಂಕಿಯಲ್ಲಿ ಕೈ ಸುಟ್ಟ ಅನುಭವಗಳು. ಬಹಳಷ್ಟು ಸಲ ಈ ಜೀವನದಲ್ಲಿ ಈ ಸಮಸ್ಯೆಗಳ ಅಥವಾ ಈ ಕಷ್ಟಗಳ ಪರಿಸ್ಥಿತಿಗಳು ಒಂದು ರೀತಿಯ ಫುಲ್ ಪ್ಯಾಕೇಜ್ ನಲ್ಲಿ ಬರ್ತವೆ. ಬಹುಶಃ ನಿಮಗೂ ಇಂತಹ ಅನುಭವಗಳು ಬಹಳಷ್ಟು ಸಲ ಆಗಿರ್ಬೋದು. ಇಂತಹ ಸವಾಲಿನ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು? ಈ ಪ್ರಪಂಚದಲ್ಲಿ ಕಷ್ಟ ಮತ್ತು ಸುಖ ಈ ಎರಡೂ ವಿಷಯಗಳು ಒಂದು ವಿಶಾಲವಾದ ಒಂದು ಸಮುದ್ರ ಅಥವಾ ಸಾಗರ ಇದ್ದ ಹಾಗೆ. ನೀನು ಸಂಪೂರ್ಣ ಸಾಗರದ ನೀರನ್ನು ಕುಡಿಲಿಕ್ಕೆ ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಅದರ ಒಂದು ಬೊಗಸೆ ನೀರಿನಷ್ಟು ಅಥವಾ ಅವರವರಿಗೆ ಎಷ್ಟು ಪಾಲು ಬೇಕು ಅದರಷ್ಟು ಕಷ್ಟ ಅಥವಾ ಸುಖ ಎರಡೂ ಕೂಡ ಅದು ಆಲ್ರೆಡಿ ಡಿಸೈಡೆಡ್ ಇದೆ. ಪ್ರತಿಯೊಬ್ಬರಿಗೆ ಎಷ್ಟು ಕಷ್ಟ ಬರಬೇಕು, ಅದು ಪ್ರತಿಯೊಬ್ಬರಿಗೆ ಎಷ್ಟು ಸುಖ ಸಿಗಬೇಕು. ಭಯಂಕರ ಸಿಚುವೇಶನ್ಗಳು ಜೀವನದಲ್ಲಿ ಬಂದಾಗ ಮೊದಲು ನಾವು ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಒಂದು ಮಹಾಭಾರತದ ಈ ಒಂದು ಸನ್ನಿವೇಶ ನನಗೆ ಬಹಳ ಕನೆಕ್ಟ್ ಆಯಿತು. ಅವರಿಗೆ ಮತ್ತು ಕೌರವರಿಗೆ ಇನ್ನೇನು ಬಹಳ ಒಂದು ಘನಘೋರವಾದ ಯುದ್ಧ ನಡೀತಾ ಇದೆ. ಕೌರವರ ಪಾಳಯದಲ್ಲಿ ಭೀಷ್ಮನು ಸೇನಾಧಿಪತಿ. ಸೊ ಪಾಂಡವರ ಬಹಳಷ್ಟು ಸೈನಿಕರನ್ನು ಕೊಂದಿರ್ತಾನೆ ಭೀಷ್ಮ. ಕೃಷ್ಣ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಅವನು ಸಡನ್ ಆಗಿ ಏನು ಮಾಡ್ತಾನೆ, ಅವನು ತನ್ನ ಸುದರ್ಶನ ಚಕ್ರವನ್ನು ಎತ್ತಿ ಅರ್ಜುನನ ಹತ್ರ ಹೇಳ್ತಾನೆ, ಸಂಪೂರ್ಣ ಕೌರವರ ಸೈನ್ಯವನ್ನು ನಾನೊಬ್ಬನೇ ನನ್ನ ಸುದರ್ಶನ ಚಕ್ರದಿಂದ ಸಾಯಿಸಿ ನಿಮಗೆ ಒಂದು ಜಯವನ್ನು ಕೊಡಿಸ್ತೇನೆ ಅಂತ ಒಂದು ಆವೇಶದಿಂದ ಹೇಳ್ತಾನೆ ಶ್ರೀಕೃಷ್ಣ. ಸೊ ಅವಾಗ ಅರ್ಜುನನಿಗೆ ಅದನ್ನು ನೋಡಿ ಒಂಥರ ಆಘಾತ ಆಗ್ತದೆ. ಯಾಕೆಂದರೆ ಯುದ್ಧ ಆರಂಭವಾಗುವ ಮುಂಚೆ ಶ್ರೀಕೃಷ್ಣ ಒಂದು ಇದು ಹೇಳಿರ್ತಾನೆ, ಒಂದು ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಸಂಪೂರ್ಣ ಮಹಾಭಾರತ ಯುದ್ಧದಲ್ಲಿ ತನ್ನ ಆಯುಧವನ್ನು ಎತ್ತುವುದಿಲ್ಲ, ಯಾವುದೇ ಕ್ಷಣದಲ್ಲಿ ತನ್ನ ಆಯುಧವನ್ನು ಎತ್ತಿ ತಾನು ಯುದ್ಧ ಮಾಡುವುದಿಲ್ಲ, ತಾನು ಕೇವಲ ಅರ್ಜುನನಿಗೆ ಸಾರಥಿಯಾಗಿ ಮಾರ್ಗದರ್ಶಿಯಾಗಿ ಮಾತ್ರ ಇರ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡಿರ್ತಾನೆ. ಸೊ ಕೃಷ್ಣ ಈ ರೀತಿ ಹೇಳಬೇಕಾದ್ರೆ ತನ್ನ ಪ್ರತಿಜ್ಞೆಯನ್ನು ಮುರಿದು ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ನಮಗೋಸ್ಕರ ಅವನು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಅಂತ ಅದನ್ನು ನೋಡಿದ ಕೂಡಲೇ ಈ ಪಾಂಡವರಿಗೆ ಹಾಗೆ ಸ್ಪೆಷಲಿ ಅರ್ಜುನನಿಗೆ ತುಂಬ ದಿಗ್ಭ್ರಮೆ ಆಗ್ತದೆ. ಅವನು ಹೇಳ್ತಾನೆ, ಅವನು ತಕ್ಷಣ ಹೋಗಿ ಕೃಷ್ಣನಿಗೆ ಕೈ ಮುಗಿದು ಹೇಳ್ತಾನೆ, ದಯವಿಟ್ಟು ಅಂಥ ಒಂದು ನಿರ್ಧಾರಕ್ಕೆ ಬರಬೇಡ. ಯಾಕೆಂದರೆ ಅವನಿಗೆ ಅರ್ಥ ಆಗ್ತದೆ ಕೃಷ್ಣ ಏನಕ್ಕೆ ಇದನ್ನು ಹೇಳಿರ್ತಾನೆ. ಯಾಕೆಂದರೆ ಪಾಂಡವರು ಒಂಥರ ಉತ್ಸಾಹದಿಂದ ಯುದ್ಧ ಮಾಡ್ತಾ ಇರೋದಿಲ್ಲ. ಸ್ಪೆಷಲಿ ಅರ್ಜುನನಿಗೆ ಏನು ಅಂದರೆ ಅದು ತನ್ನ ಅಜ್ಜ, ಅದು ಮಮಕಾರ, ಅದು ಗೀತೋಪದೇಶ ಆದರೂ ಕೂಡ ಅವನಿಗೆ ಎಲ್ಲೋ ಒಂದು ಕಡೆ ಅದೊಂದು ಇದು ಉತ್ಸಾಹ ಇರುವುದಿಲ್ಲ. ಸೊ ಈ ಕೃಷ್ಣನ ಈ ಒಂದು ಚುಚ್ಚು ಮಾತುಗಳು ಅಂದರೆ ಇಂಡೈರೆಕ್ಟ್ ಆಗಿ ಅದು ಚುಚ್ಚು ಮಾತುಗಳೇ, ಅದನ್ನು ಕೇಳಿ ಅವನಿಗೆ ಒಂಥರ ಕ್ಲಾರಿಟಿ ಸಿಗ್ತದೆ. ಅವನು ತಕ್ಷಣ ಒಂದು ಮಾತು ಹೇಳ್ತಾನೆ ಕೃಷ್ಣನ ಹತ್ರ, ಸೊ ನೀನು ಚಕ್ರವನ್ನು ಎತ್ತುವಂಥ ಅಗತ್ಯ ಇಲ್ಲ, ನನ್ನ ಗಾಂಡೀವದಿಂದ ನಾನು ಇಡೀ ಕೌರವ ಸೈನ್ಯವನ್ನು ಇವತ್ತೇ ಒಂದೇ ದಿನದಲ್ಲಿ ಮುಗಿಸಿಬಿಡ್ತೇನೆ ಅಂತ ಅದು ಜೋಶ್ ಹೇಳ್ತಾರಲ್ಲ, ಕೃಷ್ಣ ಹೇಳಿದ ಇದನ್ನು ಕೇಳಿ ಅವನಿಗೆ ಒಂದು ಜೋಶಲ್ಲಿ ಆ ಒಂದು ಮಾತು ಬರ್ತದೆ ಅವನ ಹತ್ರ. ಒಂದು ಬಹಳ ಸುಂದರವಾದ ಒಂದು ಮಾತು ಹೇಳ್ತಾನೆ ಅರ್ಜುನನ ಹತ್ರ. ಅರ್ಜುನ, ನಿನಗೆ ನಾನು ಬಹುಶಃ ನಾನು ನಿನಗೆ ಭಗವದ್ಗೀತೆಯ ರೂಪದಲ್ಲಿ ಗೀತೋಪದೇಶವನ್ನು ಹೇಳಿದೆ ನಾನು, ಆದರೂ ಬಹುಶಃ ನೀನು ಅದನ್ನು ಗಮನವಿಟ್ಟು ಕೇಳಲಿಲ್ಲ ಅಂತ ಕಾಣ್ತದೆ. ಸೊ ನಾನು ಏನು ಹೇಳಿದ್ದು, ಸಂಪೂರ್ಣ ಗೀತೆಯ ಸಾರ ಏನು ಅಂತ ಹೇಳಿದರೆ, ನಿನ್ನ ಇದು ರೋಲ್, ನಿನ್ನ ಏನು ಇದಿದೆ ಪಾತ್ರ ಇದೆ, ಅದು ಕೇವಲ ಯುದ್ಧ ಮಾಡುವುದು ಮಾತ್ರ. ನೀನು ಸಂಪೂರ್ಣವಾಗಿ ಕೌರವರನ್ನು ಸೋಲಿಸ್ತೀಯ ಅಥವಾ ನಾನೇ ಗೆಲ್ತೀನಿ, ಸೊ ಅದು ನಿನ್ನ ಕೈಯಲ್ಲಿ ಇಲ್ಲ. ನಿನಗೆ ನಿನ್ನ ಪಾತ್ರ ಏನು, ನೀನು ಕೇವಲ ಯುದ್ಧವನ್ನು ಮಾಡಬೇಕು, ಅದನ್ನು ಮಾತ್ರ ಮಾಡು, ಮನಸ್ಸಿಟ್ಟು ಮಾಡು, ಸಂಪೂರ್ಣ ಪ್ರಯತ್ನದಿಂದ ಮಾಡು. ಆ ಫಲಿತಾಂಶ ಏನಿದೆ ಅದನ್ನು ನನಗೆ ಬಿಡು, ಅದು ನಾನು ನಿರ್ಧಾರ ಮಾಡ್ತೇನೆ ಫಲಿತಾಂಶ ಏನು ಅಂತ. ಸೊ ಅದು ನಮಗೆ ಬಹಳಷ್ಟು ಕನೆಕ್ಟ್ ಆಗ್ತದೆ. ಈಗ ನಮ್ಮ ಜೀವನದಲ್ಲಿ ಕೂಡ ಹಾಗೆ ಅಲ್ವ, ನಮಗೆ ಅಂದರೆ ಯಾವುದೇ ರೀತಿಯ ಕಷ್ಟಗಳು, ಯಾವುದೇ ರೀತಿಯ ಸಮಸ್ಯೆಗಳು, ಯಾವುದೇ ರೀತಿಯ ಚಾಲೆಂಜ್ಗಳು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಕರ್ತವ್ಯ ಏನು, ನಾವು ರೆಸ್ಪಾಂಡ್ ಮಾಡಬೇಕು. ಅದಕ್ಕೆ ನಾವು ಅದನ್ನು ರಿಯಾಕ್ಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡಬೇಕು. ನಾವು ನಮ್ಮ ಕೈಲಾದ ಮನುಷ್ಯ ಪ್ರಯತ್ನ ಎಷ್ಟು ಉಂಟು ಅಷ್ಟನ್ನು ಮಾಡ್ಬೋದು ಶರಣಾಗತ ಭಾವದಿಂದ. ಯುದ್ಧ ಮುಂದುವರಿತಾ ಹೋಗಬೇಕಾದ್ರೆ ಅರ್ಜುನನು ತನ್ನ ಅತ್ಯಂತ ಪ್ರೀತಿ ಪಾತ್ರನಾದಂತಹ ತನ್ನ ಅಜ್ಜ ಭೀಷ್ಮನನ್ನು ತನ್ನ ಬಾಣಗಳಿಂದ ಹೊಡೆದು ಉಳಿಸುವಂತಹ ಒಂದು ಸನ್ನಿವೇಶ ಬರ್ತದೆ. ಅವನಿಗೆ ಅತ್ಯಂತ ದುಃಖ ಆಗ್ತದೆ. ಅವನಿಗಂದ್ರೆ ಅದು ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಅವನು ಕೃಷ್ಣನ ಹತ್ರ ಬಂದು ತುಂಬ ರೋಧಿಸ್ತಾನೆ, ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ ನನ್ನ ಅಜ್ಜನೇ ನಾನು ನನ್ನ ಬಾಣಗಳಿಂದ ಗಾಯ ಮಾಡಿ ಕೊಲ್ಲುವಂಥ ಪರಿಸ್ಥಿತಿ ಬಂತು ಅಂತ ಆ ಒಂದು ರೋದನೆಯನ್ನು ಮಾಡ್ತಾ ಇರ್ತಾನೆ. ಆವಾಗ ಇನ್ನೊಂದು ಸುಂದರವಾದ ಮಾತು ಹೇಳ್ತಾನೆ ಕೃಷ್ಣ, ಪ್ರಪಂಚದಲ್ಲಿ ಕಷ್ಟ ಮತ್ತು ಸುಖ ಈ ಎರಡೂ ವಿಷಯಗಳು ಒಂದು ವಿಶಾಲವಾದ ಒಂದು ಸಮುದ್ರ ಅಥವಾ ಸಾಗರ ಇದ್ದ ಹಾಗೆ. ನೀನು ಸಂಪೂರ್ಣ ಸಾಗರದ ನೀರನ್ನು ಕುಡಿಲಿಕ್ಕೆ ಖಂಡಿತ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಅದರ ಒಂದು ಬೊಗಸೆ ನೀರಿನಷ್ಟು ಅಥವಾ ಅವರವರಿಗೆ ಎಷ್ಟು ಪಾಲು ಬೇಕು ಅದರಷ್ಟು ಕಷ್ಟ ಅಥವಾ ಸುಖ ಎರಡೂ ಕೂಡ ಅದು ಆಲ್ರೆಡಿ ಡಿಸೈಡೆಡ್ ಇದೆ. ಬಗ್ಗೆ ಮಾತ್ರ ನಾವು
ಫೋಕಸ್ ಅಥವಾ ಕಾನ್ಸಂಟ್ರೇಟ್ ಮಾಡಬೇಕು ಹೊರತು ಇದ್ದ ಬದ್ದ ಎಲ್ಲ ಕಷ್ಟಗಳನ್ನು ನಮ್ಮ ಮೇಲೆ ಹಾಕ್ಕೊಂಡು ಅನ್ನೆಸೆಸರಿ ಕೆಲವೊಮ್ಮೆ ನಾವು ಭಾಳಷ್ಟು ಸಲ ಈ ರಿಯಾಕ್ಟ್ ಮಾಡ್ತೇವೆ. ನಮಗೆ ಬಂದಾಗ ನನಗೆ ಏನಕ್ಕೆ ಬಂತ ಬೇಕಷ್ಟೇ, ಈ ಎಲ್ಲವೂ ನನಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ. ಸೊ ಅಂದರೆ ನಾವು ಒಂಥರ ನಮ್ಮ ಸಮಸ್ಯೆಗಳನ್ನು ಬಹಳಷ್ಟು ಇಲಾಬ್ರೇಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಅದು ಸೊಲ್ಯೂಷನ್ ಇದಕ್ಕೆ ಮೈಂಡಿಗೆ ಹೋಗುವುದಿಲ್ಲ ನಾವು. ಸೊ ಅಂಥ ಸಿಚುವೇಶನ್ಗಳು ಭಾಳಷ್ಟು ಬರ್ತವೆ. ಇದು ನನಗೆ ಭಾಳ ಕನೆಕ್ಟ್ ಆಯಿತು. ಯಾಕೆಂದರೆ ನಿಮ್ಮದು ಕಷ್ಟನೂ ಆಗಲಿ ಸುಖ ಆಗಲಿ ನಮ್ಮ ಪಾಲಿನ ಒಂದು ಬೊಗಸೆ ನೀರು, ಅದು ಆ ರೀತಿ ನಾವು ಅದನ್ನು ಅತ್ಯಂತ ಸರೆಂಡರ್ ಭಾವದಿಂದ ಅಥವಾ ಶರಣಾಗತಿ ಭಾವದಿಂದ ನೋಡಿದರೆ ನಮಗೆ ಇಮಿಡಿಯೇಟ್ಲಿ ಅದರ ಸೊಲ್ಯೂಷನಿಗೆ ಒಂದು ನಮಗೆ ನಮ್ಮ ಮೈಂಡ್ ಆ ಸೊಲ್ಯೂಷನ್ ಕಡೆಗೆ ಹೋಗ್ತದೆ. ಹಾಗೆ ದೇವರು ನಮಗೆ ಒಂದು ಪರಿಹಾರ ಮಾರ್ಗವನ್ನು ಹುಡುಕ್ಲಿಕ್ಕೆ ಖಂಡಿತ ಸಹಾಯ ಮಾಡ್ತಾನೆ. ಭಗವಾನ್ ಬುದ್ಧನ ಮಾತನ್ನು ಕೇಳಿದ್ದೇವೆ. ಭಗವಾನ್ ಬುದ್ಧ ಏನು ಹೇಳ್ತಾನೆ ಅಂದರೆ, ಈ ಜೀವನ ಎನ್ನುವುದು ಒಂದು ಸಂಘರ್ಷ. ಸೊ ಬೈ ಡಿಫಾಲ್ಟ್ ನಮ್ಮ ಲೈಫ್ ಎನ್ನುವುದು ಬೈ ಡಿಫಾಲ್ಟ್ ಟ್ಯೂನಿಂಗ್ ಆಗಿರುವುದು ನಮ್ಮ ಸಮಸ್ಯೆಗಳಿಗೆ, ಕಷ್ಟಗಳಿಗೆ. ಈಗ ನಾವು ನಮ್ಮ ಥಿಂಕಿಂಗ್ ಹೇಗೆ, ನಮ್ಮ ಥಿಂಕಿಂಗ್ ಅಂದರೆ ಐಡಿಯಲ್ ಸಿಚುವೇಶನ್ ಮಾತ್ರ ನಾವು ನೋಡ್ತೇವೆ. ಅಂದರೆ ಯಾವಾಗಲೂ ನಮಗೆ ನಾವು ಎಣಿಸಿದಾಗೆ ಆಗಬೇಕು, ನಾವು ಯೋಚನೆ ಮಾಡಿದಾಗೆ ಆಗಬೇಕು, ನಮಗೆ ಅಂದರೆ ನಾವು ಪ್ಲ್ಯಾನ್ ಮಾಡಿದಾಗೆ ಎಲ್ಲ ವರ್ಕೌಟ್ ಆಗಬೇಕು. ಸೊ ಆ ರೀತಿ ಅಲ್ಲ ಜೀವನ ಎನ್ನುವುದು. ಅದಕ್ಕಿಂತ ಕ್ವೈಟ್ ಆಪೋಸಿಟ್. ಜೀವನ ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ಅನ್ಸರ್ಟನಿಟಿ. ಎವ್ರಿ ಮೊಮೆಂಟ್ ಈಸ್ ಅನ್ಸರ್ಟನ್. ನಮಗೆ ನೆಕ್ಸ್ಟ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಕೆಲಸ ಏನು, ನಮ್ಮ ಕೈಲಾದಂಥ ಮನುಷ್ಯ ಪ್ರಯತ್ನವನ್ನು ಮಾಡೋದು ಮಾತ್ರ ನಮ್ಮ ಕೆಲಸ. ನಾವು ಭಾಳಷ್ಟು ಸಲ ಕೇಳಿದ್ದೇವೆ, ಈ ನಮ್ಮ ಭಗವದ್ಗೀತೆ ಅಥವಾ ಈ ರಾಮಾಯಣ ಮಹಾಭಾರತದಂಥ ಗ್ರಂಥಗಳಲ್ಲಿ, ಎಸ್ಪೆಷಲಿ ಭಗವದ್ಗೀತೆ ಬಗ್ಗೆ ಹೇಳಬೇಕು, ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುವಂಥ ಒಂದು ಆ ಜಾಗ ಭಗವದ್ಗೀತೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಧರ್ಮದವರು ನಂಬಿಕೊಂಡು ಬಂದಿರುವಂಥ ಯಾವುದೇ ಗ್ರಂಥ ಆಗಿರ್ಬೋದು. ಸೊ ನಾನು ಇತ್ತೀಚೆಗೆ ಅದರ ಬಗ್ಗೆ ಸ್ವಲ್ಪ ಒಂದು ನೋಡುವ, ಯಾವ ರೀತಿ ನಮ್ಮ ಈ ಜೀವನವನ್ನು ಹ್ಯಾಂಡಲ್ ಮಾಡಬೇಕು. ಒಂಥರ ಈ ನಮ್ಮ ಜೀವನದಲ್ಲಿ ಈ ಟರ್ಬ್ಯುಲೆನ್ಸಸ್ ಕಂಟಿನ್ಯೂಸ್ ಆಗಿ ಬರಬೇಕಾದ್ರೆ ನಾವು ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಥವಾ ಹೇಗೆ ಅದನ್ನು ಫೇಸ್ ಮಾಡಬೇಕು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಅಸಿಸ್ಟೆನ್ಸ್ ಸಿಗ್ತದೆ ಅಂತ ಒಂದು ಪ್ರಯತ್ನ ಮಾಡಿದೆ ನಾನು. ಭಗವದ್ಗೀತೆ ಆಗಿರೋದು ಒಂದು ಯುದ್ಧ ಭೂಮಿಯಲ್ಲಿ. ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದಂತಹ ಈ ಸಂಪೂರ್ಣ ಸನ್ನಿವೇಶ ಒಂದು ಯುದ್ಧ ಭೂಮಿಯಲ್ಲಿ ಆಗಿರೋದು. ಸೊ ಅಲ್ಲೇ ಅದು ಡಿಪಿಕ್ಷನ್ ಇದೆ ನೋಡಿ. ಅಂದರೆ ನಮ್ಮ ಜೀವನ ಒಂದು ಕಂಟಿನ್ಯೂಸ್ ಯುದ್ಧ ಇದ್ದ ಹಾಗೆ. ಸೊ ಅದಕ್ಕೆ ಬೇಕಾದ ಪರಿಹಾರ, ಈಗ ಫಾರ್ ಎಕ್ಸಾಂಪಲ್ ಇಂಥ ಒಂದು ಧರ್ಮಗ್ರಂಥ ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಆಗಬೇಕಿತ್ತು ಅಥವಾ ಯಾವುದಾದ್ರೂ ಒಂದು ಬೇರೆ ಜಾಗದಲ್ಲಿ ಆಗಬೇಕಿತ್ತು, ಅದು ಯುದ್ಧ ಭೂಮಿಯಲ್ಲೇ ಯಾಕೆ ಆಯಿತು? ಸೊ ಅದೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಆ ಟೈಮಲ್ಲೇ ಅದು ಒಂದು ಈ ಬರುವಂಥ ಜನರೇಷನಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಡಲಿಕ್ಕೆ ಅದೊಂದು ಯುದ್ಧ ಭೂಮಿಯಲ್ಲೇ ಉದ್ಭವ ಆಗಿರುವಂಥ ಒಂದು ಪವಿತ್ರ ಗ್ರಂಥ ವಿತ್ ಆಲ್ ಆನ್ಸರ್ಸ್. ನಾವು ಯಾವುದೇ ಒಂದು ವಿಚಾರಕ್ಕೆ ಅದರಲ್ಲಿ ಹೋದರೆ ನಮಗೆ, ಫಾರ್ ಎಕ್ಸಾಂಪಲ್ ನಾವು ಈಗ ಬಹಳ ಒಂದು ಪ್ರಸಿದ್ಧವಾದ ಒಂದು ಶ್ಲೋಕ ಭಗವದ್ಗೀತೆ ಅಂತ ಹೇಳಿದ್ರೆ, ಕರ್ಮೇಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನೆ. ನೀನು ನಿನ್ನ ಪ್ರಯತ್ನವನ್ನು, ನಿನ್ನ ಕೆಲಸವನ್ನು ಮಾಡು, ಕರ್ಮವನ್ನು ಮಾಡು, ಫಲವನ್ನು ನನಗೆ ಬಿಡುವಂತ ದೇವರು ಸಿಂಪಲ್ ಆಗಿ ಹೇಳಿದ್ದಾನೆ. ಅದು ಇದು ಬಹಳಷ್ಟು ಸಲ ನಾವು ಕೇಳ್ತೇವೆ, ಬಟ್ ಅದು ಸ್ವಲ್ಪ ಡೀಪ್ ಆಗಿ ಹೋದ್ರೆ ಅದರದ್ದು ಒಂದು ಕ್ಲಾರಿಟಿ ನಿಮಗೆ ಸಂಪೂರ್ಣವಾಗಿರುತ್ತೆ. ನಾನು ವಿಡಿಯೋವನ್ನು ಏನಕ್ಕಪ್ಪ ಮಾಡಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂತಹ ಕೆಲವು ಸನ್ನಿವೇಶಗಳು, ವಿದ್ಯಮಾನಗಳು, ಸವಾಲುಗಳು, ಅವೆಲ್ಲರಿಂದ ಕಲಿದಂತಹ ಒಂದು ಅತ್ಯಮೂಲ್ಯವಾದಂತಹ ಜೀವನ ಪಾಠಗಳು ಬಹುಶಃ ಯಾರಿಗೋ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ಬೋದು ಅಂತ ಅನಿಸ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ. ಅಂಟಿಲ್ ದೆನ್ ಗುಡ್ ಬೈ, ಟೇಕ್ ಕೇರ್, ಥ್ಯಾಂಕ್ ಯು.